ಓಕೆ ಓಕೆ ನಿನ್ನೆ ಸುಮಾರು 9:50 ಇಂದ 10:10 ಮಧ್ಯದಲ್ಲಿ ಗದನಕೆರೆ ಕ್ರಾಸ್ ನಮ್ಮ ಕಲಾದ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು ವ್ಯಕ್ತಿ ಅವ್ರ ಹೆಸರು ಸಂಗಪ್ಪ ಶೇಖಪ್ಪ ನಲಟ್ವಾಡ್, ಸುಮಾರು ವಯಸ್ಸು 47 ವರ್ಷ, ಅವ್ರದ್ದು ಮರ್ಡರ್ ಆಗಿದೆ. ಅವರು ಅಲ್ಲಿ ಅವ್ರ ಮನೆ ಹತ್ತಿರನೇ ಒಂದು ಲಾಡ್ಜಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಕೆಲಸ ಮುಗಿಸ್ಕೊಂಡು ಅವ್ರ ಸ್ಕೂಟಿಯಲ್ಲಿ ವಾಪಸ್ ಬರುವಾಗ ಇಬ್ಬರು ಜನ ಕಾರಲ್ಲಿ ಅವರಿಗೆ ಫಾಲೋ ಮಾಡಿದರು. ಅವ್ರ ಮನೆಯಿಂದ ಸ್ವಲ್ಪ ಏನು 20-25 ಮೀಟರ್ ದೂರ ಅದೇ ಓಣಿಯಲ್ಲಿ ಅವರಿಗೆ ಅಡ್ಡ ಹಾಕಿ ಅಲ್ಲಿ ಇರುವ ಸ್ಥಳೀಯ ಐ ವಿಟ್ನೆಸ್ ಅಕೌಂಟ್ ಪ್ರಕಾರ ಇಬ್ಬರು ಜನ ಆ ಕಾರಿನ ಹೊರಗಡೆ ಬರ್ತಾರೆ. ಅವ್ರದ್ದು ಪ್ರೀ ಪ್ಲಾನ್ಡ್ ವೇ ಅಲ್ಲಿ ಮರ್ಡರ್ ಮಾಡ್ತಾರೆ ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಮರ್ಡರ್ ಆದ ನಂತರ ಇಮಿಡಿಯೇಟ್ಲಿ ನಾವು ನಮ್ಮ ಅಡಿಷನಲ್ SP ಅವರು, ನಮ್ಮ DSP ಅವರು ಇಮಿಡಿಯೇಟ್ಲಿ ನಾವು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಅಲ್ಲಿದ್ದು ಇರುವ ಎಲ್ಲ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದು ಇನ್ಸಿಡೆಂಟ್ ಆದ ನಂತರ ಅವ್ರ ಬ್ರದರ್ ಕಡೆಯಿಂದ ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಇಬ್ಬರು ವ್ಯಕ್ತಿ ಅವ್ರದ್ದು ಸಂಬಂಧಿಕರು ಇದ್ದಾರೆ. ಒಬ್ಬರು ಹನುಮಂತ ರೆಡ್ಡಿ ಮತ್ತು ಅವರ ಮಗ ಕಿರಣ್, ಇವ್ರದ್ದು ವಿಕ್ಟಿಮ್ದು ಮಾವ ಆಗ್ತಾರೆ, ಮಾವ ಮತ್ತು ಮಾವಂದು ಮಗ ಆಗ್ತಾರೆ. ಇವರಿಬ್ಬರು ಮುಂಚೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ಇರುವಾಗ ಅವ್ರದ್ದು ಬಾದಾಮಿ ಕೋರ್ಟಲ್ಲಿ ಸಿವಿಲ್ ಕೇಸ್ ನಡೀತಾ ಇದೆ. ಆ ಕೇಸ್ ನಡೆಯುವಾಗ ಆಗ ಇವ್ರ ಮೊದಲು ಡಿಸ್ಪ್ಯೂಟ್ ಆಗ್ತಾ ಇತ್ತು. ಅವ್ರ ಬ್ರದರ್ ಕಂಪ್ಲೇಂಟ್ ನಮಗೆ ಸಂಶಯ ಪಡೆದಿದ್ದಾರೆ ಕಿ ಅವ್ರದ್ದು ಕೈವಾಡ ಅಥವಾ ಅವ್ರದ್ದು ಇನ್ವಾಲ್ವ್ಮೆಂಟ್ ಈ ಕೇಸಲ್ಲಿ ಇರಬಹುದು. ಆ ಆ್ಯಂಗಲ್ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲ ರೀತಿ CCTV ಚೆಕ್ ಮಾಡೋದು, ಮೊಬೈಲ್ ಎವಿಡೆನ್ಸ್ ಚೆಕ್ ಮಾಡೋದು, ಅವರಿಗೆ ಮುಂಚೆ ಯಾರ ಜೊತೆ ಟಚ್ ಇತ್ತು, ಆ ದಿನ ಅವ್ರದ್ದು ಹಿಸ್ಟ್ರಿ ಏನಿತ್ತು, ಎಲ್ಲಿ ಹೋಗ್ತಾಯಿದ್ದು, ಯಾರು ಫಾಲೋ ಮಾಡ್ತಾಯಿದ್ದು, ಎಲ್ಲ ರೀತಿ ನಾವು ಕವರ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮಲ್ಟಿಪಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಇವರಿಗೆ ಕೂಡ ಟಚ್ ಮಾಡ್ತಾ ಇದ್ದೀವಿ. ಒಂದು ಟೀಮ್ CCTV ಚೆಕ್ ಮಾಡ್ತಾ ಇದ್ದಾರೆ, ಇನ್ನೊಂದು ಟೀಮ್ ಕಾಲ್ CDR ಇರುತ್ತೆ ನಮ್ಮಲ್ಲಿ, ಕಾಲ್ ಡೇಟಾ ರೆಕಾರ್ಡ್ಸ್ ಇದೆ, ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಅವ್ರ ಫ್ಯಾಮಿಲಿ ಜೊತೆ ಟಚ್ಚಲ್ಲಿ ಇದ್ದಾರೆ. ಇನ್ನೊಂದು ಟೀಮ್ ಅವ್ರದ್ದು ಕೋರ್ಟ್ ಕೇಸ್ ಏನು ಮೋಟಿವ್ ಏನಿತ್ತು, ಯಾವ ಕೋರ್ಟ್ ಕೇಸ್ ಇತ್ತು, ಏನು ಕಾರಣ ಇತ್ತು, ಅದ್ರ ಬಗ್ಗೆ ಡೀಟೇಲ್ ತಗೋತಾ ಇದ್ದಾರೆ. ಆದಷ್ಟು ಬೇಗ ಈ ಕೇಸಲ್ಲಿ ನಾವು ಪತ್ತೆ ಹಚ್ತೀವಿ. ಇದರಲ್ಲಿ ನನ್ನ ಪ್ರಕಾರ 2 ಭಾಗ ಬರುತ್ತೆ. ಯಾರು ಮರ್ಡರ್ ಮಾಡಿದ್ದಾರೆ ಪ್ಲಸ್ ಅವರಿಗೆ ಯಾರು ಏನಾದರೂ ಪ್ರಚೋದನೆ ಕೊಟ್ಟಿದ್ದಾರೆ ಅಥವಾ ಏನಾದರೂ ಅವರಿಗೆ ಕಾಂಟ್ರಾಕ್ಟ್ ಥರ ಕೊಟ್ಟಿದ್ದಾರೆ, ಇಬ್ಬರದು ನಾವು ಪತ್ತೆ ಹಚ್ತೀವಿ. ಆದಷ್ಟು ಬೇಗ ಅದು ಪತ್ತೆ ಹಚ್ಚಿ ತಮಗೆ ತಿಳಿಸ್ತೀವಿ. ಅದನ್ನು ಹೇಳಿದ್ದೀನಿ. ಅವರು ಮೋಟಿವ್ ಲಾಸ್ಟ್ ಪಾರ್ಟ್ನ ಅದೇ ಇತ್ತು. ಇಬ್ಬರ ಮೇಲೆ ಫ್ಯಾಮಿಲಿಯವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇವರು ಬೇರೆ ಯಾರಿಗೆ ಸುಪಾರಿ ಕಿಲ್ಲಿಂಗ್ ಅಥವಾ ಆ ಥರ ಏನಾದರೂ ಹೇಳಿರಬಹುದು. ಸೊ ಈ ಮೇನ್ ಪರ್ಸನ್ ಪ್ಲಸ್ ಯಾರಿಗೆ ಹೇಳಿದ್ದಾರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಅವರಿಬ್ಬರು ಟೀಮ್ನ ನಾವು ಪತ್ತೆ ಹಚ್ತೀವಿ. ಬಾದಾಮಿ ಕೋರ್ಟಲ್ಲಿ ಅವ್ರದ್ದು ಆಸ್ತಿ ವಿಚಾರಕ್ಕೆ ಸಿವಿಲ್ ಕೇಸ್ ನಡೀತಾ ಇತ್ತು. ಅದಕ್ಕಿಂತ ಮುಂಚೆ ಈ ಟೀಮ್ ಕಿರಣ್ ಮತ್ತು ಅವ್ರ ತಂದೆ ಮತ್ತು ಇವ್ರ ವಿಕ್ಟಿಮ್ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಮನೆ ಹತ್ತಿರನೇ ಇನ್ನೊಂದು ಬಾರ್ ಇದೆ. ಈ ಆಸ್ತಿ ವಿಚಾರವಾಗಿ ಅವ್ರದ್ದು ಬಿಸ್ನೆಸ್ ಸಪ್ರೇಟ್ ಆಯಿತು ಮತ್ತು ಆಗ ಜಗಳ ಕೂಡ ಆಗ್ತಾಯಿತ್ತು. ಅಲ್ಲಿ ಇರೋ ರಿಲೇಟಿವ್ಸ್ ಪ್ರಕಾರ, ಅಲ್ಲಿ ಇರೋ ಸ್ಥಳೀಯ ಅವರು ಅಕ್ಕಪಕ್ಕ ನೇಬರ್ಸ್ ಪ್ರಕಾರ ಮುಂಚೆಯಿಂದ ಏನಾದರೂ ದ್ವೇಷ ಇತ್ತು. ಆ ಕಾರಣ ಇವರು ಮಾಡಿರಬಹುದು. ನಾವು ಅವರಿಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ, ಅಲ್ಲಿ ನೇಬರ್ಸ್ಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ. ಮತ್ತು ಒಂದ್ಸರಿ ಇವರಿಗೆ ಹೇಳಿದ ನಂತರ ನೀಟಾಗಿ ಅವರಿಗೆ ಇಂಟ್ರೋಗೇಷನ್ ಮಾಡ್ತೀವಿ.